ಮಡಿಕೇರಿಯಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಲ್ಬಣವಾಗಿದೆ. ಡೆಲಿವರಿ ಹುಡುಗರಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕೆಲಸವನ್ನ ಕಳೆದುಕೊಂಡಿದ್ದಾರೆ ಫುಡ್ ಡೆಲಿವರಿ ಹುಡುಗರೀಗ. ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಗಣನೀಯವಾಗಿ ಇಳಿಕೆಯಾಗಿದೆ. ಹಾಗಾಗಿ ಡೆಲಿವರಿ ಹುಡುಗರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಮೆನು ಕಡಿತವಾಗಿದೆ. ಸಾಕಷ್ಟು ಜನ ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಮುಖಾಂತರವಾಗಿ ಆರ್ಡರ್ ಮಾಡ್ತಾ ಇದ್ರು. ಈಗ ಫುಡ್ ಆರ್ಡರ್ ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಮೆನುನಲ್ಲಿ ಕೆಲವೊಂದಿಷ್ಟು ಫುಡ್ಗೆ ಕೋಕ್ ಕೊಡಲಾಗಿದೆ. ಹಾಗಾಗಿ ಹೋಟೆಲ್ಗಳಲ್ಲೂ ಕೂಡ ಯಾವುದೇ ಐಟಂಗಳು ಬುಕ್ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಡೆಲಿವರಿ ಬಾಯ್ಸ್ ಇದನ್ನೇ ನಂಬಿಕೊಂಡಿದ್ರು. ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಇದ್ಯಾವುದರಲ್ಲೂ ಕೂಡ ಈಗ ಸದ್ಯಕ್ಕೆ ಆಹಾರ ಬುಕ್ ಆಗದ ಇರುವಂತಹ ಹಿನ್ನೆಲೆಯಲ್ಲಿ ಡೆಲಿವರಿ ಹುಡುಗರಿಗೂ ಕೂಡ ಈ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂತದ್ದು. ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂತದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ ಇದಕ್ಕೆ ಬರುವಂತ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಈಗ ಅವರಿಗೆ ಬೇಕಾದಂತ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ. ಅದರಿಂದ ಅವ್ರು ಬರುವಂತ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆ ಮನೆಗೆ ಕೊಡ್ತಾ ಇದ್ರು. ಆದ್ರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂತ ಸೌದೆಯಲ್ಲಿ ಎಲ್ಲಾ ಮೆನುಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂತ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂತ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮಲ್ಲಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆ ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂದ್ರೆ ಮುಂಚಿನ ರೀತಿಯಲ್ಲಿ ಒಂದು ಬಿಸಿನೆಸ್ ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ. ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡರ್ ಮಾಡಿದ್ರೆ ಬೇಗ ಬಂದು ತಗೊಂಡು ಹೋಗೋದು ಇಲ್ಲ, ಪಿಕ್ ಮಾಡಕ್ಕೆ ಜನ ಇಲ್ಲ ಅವರಿಗೆ. ಆ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದ್ರೆ ಹುಡುಗರು ಇರ್ತಿದ್ದಾರೆ ಆಕ್ಚುಲಿ, ಆದ್ರೆ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದ್ರೆ ಈಗ ಬೇಕಾದಂತ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತ ಹೇಳಿ. ಅಂದ್ರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡುವವರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು ಹೌದು ಹೌದು, ಅದು ಇರಬಹುದು. ಆ ತರ ಸಮಸ್ಯೆಗಳು ಇವೆ. ಯಾಕಂದ್ರೆ ಎಲ್ಲ ಐಟಮ್ಗಳಿಗೆಲ್ಲ ಹೋಟೆಲ್ಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ತರದೊಂದು ಜನರಿಗೆ ಗೆಸ್ಸಿಂಗ್ ಮಾಡ್ತಾರೆ. ಸಾಧಾರಣ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್ ಕಬಾಬ್ ಈ ಟೈಪ್ ಐಟಮ್ಸ್ ಎಲ್ಲ ತಗೊಂಡೋಗ್ತಿದ್ರು. ಈಗ ಮೆನುಗೊಂದು 3-4 ಐಟಮ್ ಇಲ್ಲ ಸದ್ಯಕ್ಕೆ ನಿಲ್ಸಿದೀವಿ ಅಷ್ಟೇ. ಗ್ರಿಲ್ ಐಟಮ್ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು. ಈಗ ನೀವು ಸೌದೆನೇ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತೆ ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತೆ ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋರಿಗೂ ಸ್ವಲ್ಪ ಚಿಲ್ಲರೆ ಸಮಸ್ಯೆ ಬರ್ಬೋದು. ಅಂದ್ರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವ್ರೇನ ಇದ್ದಾರೆ ಅಡಿಗೆ ಮಾಡಿ ಕಷ್ಟ? ಇಲ್ಲ 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 ಇಲ್ಲ, ಆ ತರದ ಸ್ಟಾಪ್ ಯಾರಿಲ್ಲ ನನ್ನ ಹತ್ರ. ಹೌದೌದು, ಎಲ್ಲರೂ ಒಳಬ್ರೇ ಇರೋದು. ಒಟ್ಟಾರೆ ಈ ಹೋಟ್ಲಲ್ಲಿ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿಲು ಅಂತ ಬರುತ್ತೆ, ಅದನ್ನು ಬಳಸುವಂತ ಸೌದೆ ಬಳಸುವಂತದ್ದು, ಮತ್ತೆ ಇಂಡೆಕ್ಸ್ ಸ್ಟವ್ ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ, ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂತ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂತ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಲ್ಬಣವಾಗಿದೆ. ಡೆಲಿವರಿ ಹುಡುಗರಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕೆಲಸವನ್ನ ಕಳೆದುಕೊಂಡಿದ್ದಾರೆ ಫುಡ್ ಡೆಲಿವರಿ ಹುಡುಗರೀಗ. ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಗಣನೀಯವಾಗಿ ಇಳಿಕೆಯಾಗಿದೆ. ಹಾಗಾಗಿ ಡೆಲಿವರಿ ಹುಡುಗರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಮೆನು ಕಡಿತವಾಗಿದೆ. ಸಾಕಷ್ಟು ಜನ ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಮುಖಾಂತರವಾಗಿ ಆರ್ಡರ್ ಮಾಡ್ತಾ ಇದ್ರು. ಈಗ ಫುಡ್ ಆರ್ಡರ್ ಕೂಡ ಗಣನೀಯವಾಗಿ ಇಳಿಕೆಯಾಗಿದೆ. ಯಾಕಂದ್ರೆ ಕೆಲವೊಂದಿಷ್ಟು ಮೆನುನಲ್ಲಿ ಕೆಲವೊಂದಿಷ್ಟು ಫುಡ್ಗೆ ಕೋಕ್ ಕೊಡಲಾಗಿದೆ. ಹಾಗಾಗಿ ಹೋಟೆಲ್ಗಳಲ್ಲೂ ಕೂಡ ಯಾವುದೇ ಐಟಂಗಳು ಬುಕ್ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಡೆಲಿವರಿ ಬಾಯ್ಸ್ ಇದನ್ನೇ ನಂಬಿಕೊಂಡಿದ್ರು. ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಇದ್ಯಾವುದರಲ್ಲೂ ಕೂಡ ಈಗ ಸದ್ಯಕ್ಕೆ ಆಹಾರ ಬುಕ್ ಆಗದ ಇರುವಂತಹ ಹಿನ್ನೆಲೆಯಲ್ಲಿ ಡೆಲಿವರಿ ಹುಡುಗರಿಗೂ ಕೂಡ ಈ ಎಫೆಕ್ಟ್ ತಟ್ಟಿದೆ.
ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಹೋಟೆಲ್ಗಳು ಈಗೆಲ್ಲ ಬಾಗಿಲು ಹಾಕಿಕೊಂಡಿವೆ. ಕೆಲವೊಂದು ಹೋಟೆಲ್ಗಳು ಮಾತ್ರ ಉಳಿದುಕೊಂಡಿರುವಂತದ್ದು, ಅದು ಮಡಿಕೇರಿ, ಕೊಡಗು ಜಿಲ್ಲೆ ಸೇರಿದಂತೆ ಮಡಿಕೇರಿಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಾಗಿಲು ಹಾಕಿರುವಂತದ್ದು. ಜೊತೆಗೆ ಈ ಪಾರ್ಸಲ್ ತಗೊಂಡು ಹೋಗ್ತಾರೆ ಮಕ್ಕಳು, ಝೊಮ್ಯಾಟೊ, ಸ್ವಿಗ್ಗಿ, ಇದಕ್ಕೆ ಬರುವಂತ ಮಕ್ಕಳಿಗೆ ಕೂಡ ತೀವ್ರ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ದಿನನಿತ್ಯ ಅವರಿಗೆ ಪಾರ್ಸಲ್ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಈಗ ಅವರಿಗೆ ಬೇಕಾದಂತ ಐಟಮ್ಗಳು ಸಿಗ್ತಾ ಇಲ್ಲ ಹೋಟೆಲ್ಗಳಲ್ಲಿ, ಅದರಿಂದ ಅವ್ರು ಬರುವಂತ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಡಿಕೇರಿಯಲ್ಲಿ ಪ್ರತಿಷ್ಠಿತ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಇದ್ದೇವೆ. ಇಲ್ಲಿಂದ ಸಾಕಷ್ಟು ಹುಡುಗರು ಬಂದು ಇಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿ ಹೋಗಿ ಮನೆ ಮನೆಗೆ ಕೊಡ್ತಾ ಇದ್ರು. ಆದ್ರೆ ಈಗ ಬರ್ತಾ ಇಲ್ಲ, ಕೆಲವೊಂದು ಹುಡುಗರು ಮಾತ್ರ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ಇವರು ಸೌದೆಯಲ್ಲಿ ಈಗ ಅಡುಗೆ ಮಾಡ್ತಿರುವಂತ, ಸೌದೆಯಲ್ಲಿ ಎಲ್ಲಾ ಮೆನುಗಳನ್ನು ಮಾಡ್ಲಿಕ್ಕೆ ಆಗಲ್ಲ, ಕೆಲವೊಂದು ಕಟ್ ಮಾಡಿದ್ದಾರೆ, ಕೆಲವೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಸಾವಿರಾರು ಜನರು ಬರುವಂತ ಹೋಟೆಲ್ ಇದು. ಈಗ ಇಲ್ಲಿ ಹೋಟೆಲ್ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಕೇಳ್ತೀವಿ ಯಾವ ರೀತಿ ಈಗ ಸಮಸ್ಯೆ ಆಗ್ತಿದೆ ಆ ಪಾರ್ಸಲ್ ತಗೊಂಡು ಹೋಗುವಂತ ಹುಡುಗರಿಗೆ ಅಂತ ಹೇಳಿ. ಸರ್, ಈಗ ನೀವು ನಿಮ್ಮಲ್ಲಿಂದ ಕೂಡ ಸಾಕಷ್ಟು ಪಾರ್ಸಲ್ ಹೋಗ್ತಾ ಇತ್ತು, ಸ್ವಿಗ್ಗಿ, ಝೊಮ್ಯಾಟೊ, ಈ ಮಕ್ಕಳು ಬಂದು ಪಾರ್ಸಲ್ ತಗೊಂಡು ಹೋಗ್ತಿದ್ರು ಮನೆ ಮನೆಗೆ. ಈಗ ಯಾವ ರೀತಿ ಸಮಸ್ಯೆ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು? ಅದೇ ಇವಾಗಂತಂದ್ರೆ ಮುಂಚಿನ ರೀತಿಯಲ್ಲಿ ಒಂದು ಬಿಸಿನೆಸ್ ನಲ್ಲಿ ಅವರು ಹುಡುಗರೆಲ್ಲ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇದೆ ಕಾಣ್ತದೆ, ಬರ್ತಾ ಇಲ್ಲ ಸರಿಯಾಗಿ ಯಾರು. ಅದು ಆರ್ಡರ್ ಮಾಡಿದ್ರೆ ಬೇಗ ಬಂದು ತಗೊಂಡು ಹೋಗೋದು ಇಲ್ಲ, ಪಿಕ್ ಮಾಡಕ್ಕೆ ಜನ ಇಲ್ಲ ಅವರಿಗೆ. ಆ ಸಮಸ್ಯೆಗಳಿಗೆ ಅವರಿಗೂ ಇದೆ. ಆದ್ರೆ ಹುಡುಗರು ಇರ್ತಿದ್ದಾರೆ ಆಕ್ಚುಲಿ, ಅಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ. ಅಂದ್ರೆ ಈಗ ಬೇಕಾದಂತ ಎಲ್ಲ ಐಟಮ್ ಸಿಗಲ್ಲ ಅಂತ ಹೇಳೋ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಅದು ಸ್ವಲ್ಪ ಮೈನಸ್ ನಲ್ಲೂ ಇದೆ, ಎಲ್ಲ ಐಟಮ್ ಸಿಗೋದಿಲ್ಲ ಅಂತ ಹೇಳಿ. ಅಂದ್ರೆ ಈಗ ಮೊದಲು ಪಾರ್ಸಲ್ ಮಾಡುವವರು ಕೂಡ ಬುಕ್ ಮಾಡುವವರು ಬೇಕಾದ ಐಟಮ್ ಎಲ್ಲ ಮಾಡ್ತಿದ್ರು, ಬೇಗ ಬೇಗ ಹೋಗ್ತಾ ಇತ್ತು. ಈಗ ಟೈಮಿಂಗ್ ಸರಿಯಾಗಿ ಸಿಗಲ್ಲ ಅಂತ ಹೇಳಿ ಅದು ಅವರಿಗೆ ಸಮಸ್ಯೆ ಆಗಿರ್ಬೋದು. ಹೌದು ಹೌದು ಹೌದು, ಅದು ಇರಬಹುದು, ಅದು ಇರಬಹುದು. ಆ ತರ ಸಮಸ್ಯೆಗಳು ಇವೆ. ಯಾಕಂದ್ರೆ ಎಲ್ಲ ಐಟಮ್ಗಳಿಗೆಲ್ಲ ಒಟ್ಟುಗಳು ಮುಚ್ಚಿದಾವಲ್ಲ, ಎಲ್ಲ ಐಟಮ್ಗಳು ಇಲ್ಲ ಕಾಣ್ತದೆ. ಈ ತರದ್ದು ಜನರಿಗೆ ಗೆಸ್ಟಿಂಗ್ ಮಾಡ್ತಾರೆ. ಸಾಧಾರಣ ಪರೋಟ, ಬಿರಿಯಾನಿ, ಚಿಲ್ಲಿ, ಚಿಕನ್, ಕಬಾಬ್, ಈ ಟೈಪ್ ಐಟಮ್ಸ್ ಎಲ್ಲ ತಗೊಂಡೋಗ್ತಿದ್ರು. ಈಗ ಮೆನುಗೊಂದು 3-4 ಐಟಮ್ ಇಲ್ಲ ಈ ಸದ್ಯಕ್ಕೆ ನಿಲ್ಸಿದೀವಿ ಅಷ್ಟೇ. ಗ್ರಿಲ್ ಐಟಮ್ ಸ್ಟಾಪ್ ಮಾಡಿದ್ದೇವೆ. ಕೆಲವು ಸ್ವಲ್ಪ ಎಲ್ಲ ಮಾಡಲಿಲ್ಲ, ಕೆಲವು ಐಟಮ್ಗಳು. ಈಗ ನೀವು ಸೌದೆನೆ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ರೆ ಹೇಗೆ ಸರ್? ಸೌದೆ ಮಾಡ್ತಿದ್ದೇವೆ, ಮತ್ತೆ ಕರೆಂಟ್ ಯೂಸ್ ಮಾಡ್ತಾ ಇದ್ದೇವೆ, ಮತ್ತೆ ಇದು ಚಾರ್ಕೋಲ್ ಯೂಸ್ ಮಾಡ್ತಿದ್ದೇವೆ. ಸಮಸ್ಯೆ ಗ್ಯಾಸ್ ಸ್ವಲ್ಪ ಸಮಸ್ಯೆ ಇದೆ. ಹುಡುಗರಿಗೆ ಒಳಗಡೆ ಕೆಲಸ ಮಾಡೋದಕ್ಕೂ ಸ್ವಲ್ಪ ಚಿಲ್ಲರೆ ಸಮಸ್ಯೆ ಬರ್ಬೋದು. ಅಂದ್ರೆ ನಿಮ್ಮಲ್ಲಿ ಕೆಲಸ ಬಿಟ್ಟು ಹೋದವರೇನ ಇದ್ದಾರೆ ಅಡಿಗೆ ಮಾಡಿ ಕಷ್ಟ? ಇಲ್ಲ ಇಲ್ಲ ಇಲ್ಲ, ಆ ತರದ ಸ್ಟಾಪ್ ಯಾರಿಲ್ಲ ನನ್ನ. ಹೌದೌದು, ಎಲ್ಲರೂ ಹಳೆ ಬೇರೆ ಇರೋದು. ಒಟ್ಟಾರೆ ಈ ಹೋಟೆಲ್ ಏನಿದೆ ಇಲ್ಲಿಯೂ ಕೂಡ ಗ್ಯಾಸ್ ಇಲ್ಲ, ಗ್ಯಾಸ್ ಸಂಪೂರ್ಣವಾಗಿ ಬಂದಾಗಿದೆ. ಈ ಇದ್ದಿದ್ದು ಅಂತ ಬರುತ್ತೆ, ಅದನ್ನು ಬಳಸುವಂತ, ಸೌದೆ ಬಳಸುವಂತದ್ದು, ಮತ್ತೆ ಇಂಡೆಕ್ಸ್ ಸ್ಟವ್, ಇದೆಲ್ಲ ಸೇರಿಸಿ ಅವರು ಅಡುಗೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಅದು ಕೆಲವೊಂದು ಐಟಮ್ಗಳನ್ನು ಈಗ ಕಡಿತ ಮಾಡಲಾಗಿದೆ, ಎಲ್ಲ ಮೆನು ಸಿಗ್ತಾ ಇದೆ. ಅದರಿಂದ ಬರುವಂತ ಹುಡುಗರು, ಪಾರ್ಸಲ್ ತಗೊಂಡು ಹೋಗೋದಕ್ಕೆ ಬರುವಂತ ಹುಡುಗರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಲ್ಬಣವಾಗಿದೆ. ಡೆಲಿವರಿ ಹುಡುಗರಿಗೂ ಕೂಡ ಈ ಯುದ್ಧದ ಬಿಸಿ ತಟ್ಟಿರುವಂತದ್ದು. ಕೆಲಸವನ್ನ ಕಳೆದುಕೊಂಡಿದ್ದಾರೆ ಫುಡ್ ಡೆಲಿವರಿ ಹುಡುಗರೀಗ. ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಗಣನೀಯವಾಗಿ ಇಳಿಕೆಯಾಗಿದೆ. ಹಾಗಾಗಿ ಡೆಲಿವರಿ ಹುಡುಗರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಮೆನು ಕಡಿತವಾಗಿದೆ. ಸಾಕಷ್ಟು ಜನ ಸ್ವಿಗ್ಗಿ ಹಾಗೆ ಝೊಮ್ಯಾಟೊ ಮುಖಾಂತರವಾಗಿ ಆರ್ಡರ್ ಮಾಡ್ತಾ ಇದ್ರು. ಈಗ ಫುಡ್ ಆರ್ಡರ್ ಕೂಡ